ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್. ಟುಡೇ ಸ್ಪೆಷಲ್ ಏನು ಅಂದರೆ ಬಾಳೆಕಾಯಿ ಫ್ರೈ ಹೇಗೆ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈ ಥರ ಒಂದ್ಸರಿ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ಸಖತ್ತಾಗಿ ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಖಾರವಾಗಿ ಸೂಪರಾಗಿ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲು ನಾನು ಒಂದು ಬಾಳೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಕಟ್ ಮಾಡಿ ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮಸಾಲೆ ತೊಗೊಳ್ಳೋಣ. ನಾವು ಒಂದು ಕಾಲು ಟೀ ಸ್ಪೂನಷ್ಟು ಖಾರ ಪುಡಿನ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ನಾವು ಒಂದೇ ಬಾಳೆಕಾಯಿ ತೊಗೊಂಡಿರೋದ್ರಿಂದ ಸಾಕು, ಖಾರ ಪುಡಿ ಕಮ್ಮಿ ನಾರ್ಮಲಾಗೆ ಅಂತೇಳಿ ತೊಗೊತಾ ಇದ್ದೀವಿ. ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ನಾನು ಇವಾಗ ಧನಿಯಾ ಪುಡಿನ ತೊಗೊತಾ ಇದ್ದೀನಿ. ಧನಿಯಾ ಪುಡಿ ತುಂಬ ಚೆನ್ನಾಗಾಗುತ್ತೆ ಡ್ರೈ ಎಲ್ಲ ಮಾಡಬೇಕಾದ್ರೆ. ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ತೊಗೊತಾ ಇದ್ದೀನಿ. ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿನೂ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಇದೇ ನಾವು ಬಾಳೆಕಾಯಿ ಫ್ರೈ ಜಾಸ್ತಿ ಮಾಡ್ತಿದ್ದು, ಇದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಬೇಕಾಗತ್ತೆ. ಮತ್ತು ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಉಪ್ಪನ್ನ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಈ ಬಾಳೆಕಾಯಿ ನೀರನ್ನೆಲ್ಲ ತೆಗೆದು ಈ ಮಸಾಲೆನ ನಾನು ಬಾಳೆಕಾಯಿಗೆ ಹಾಕ್ಕೊತಾ ಇದ್ದೀನಿ. ಒಂದ್ಸರಿ ನಿಧಾನಕ್ಕೆ ಸಾಫ್ಟಾಗಿ ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ. ಸಾಫ್ಟಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಮಿಕ್ಸ್ ಮಾಡಿ ನಂತರ ನಾವು ಇದಕ್ಕೆ ಬೇಕಾದರೆ ಹುಣಸೆಹಣ್ಣು ರಸನೂ ಹಾಕ್ಕೊಬೋದು, ನಿಂಬೆಹಣ್ಣು ರಸನೂ ಹಾಕ್ಕೊಬೋದು. ಬಟ್ ನಾನು ಇಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಇದು ನಾವು ಹುಣಸೆಹಣ್ಣು ಲೆಮನ್ದೆಲ್ಲ ಮಾಡಿದ್ದೀವಿ. ಸೊ ಇದ್ರದ್ದು ನಾವು ನೀರು ಹಾಕಿ ಮಾಡೋಣ ಅಂತೇಳಿ ಇದು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಕಲಸಿ ಇದನ್ನು ನಾವು 20 ನಿಮಿಷ ನಾವು ಫ್ರೀಝರಲ್ಲಿ ಇಟ್ಟರೆ ತುಂಬ ಟೇಸ್ಟಾಗೂ ಬರುತ್ತೆ ಮತ್ತು ಸೂಪರಾಗೂ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಲಸಾಗಿದೆ. ಇವಾಗ 20 ನಿಮಿಷ ನಾವು ಫ್ರೀಝರಲ್ಲಿ ಇಟ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, 20 ಮಿನಿಟ್ಸ್ ಆಗಿದೆ. ನಾವು ಇವಾಗ ಇದನ್ನು ಫ್ರೈ ಮಾಡಬೇಕಾಗತ್ತೆ. ನಾವು ತವಾ ಫ್ರೈ ಮಾಡ್ತಾಯಿದ್ದೀವಿ. ಬನ್ನಿ ಫ್ರೆಂಡ್ಸ್, ಮೊದಲು ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ನ ಇಡೋಣ ಫ್ರೆಂಡ್ಸ್. ಪ್ಯಾನ್ ಫುಲ್ಲು ಡ್ರೈ ಆಗೋ ತನಕ ಒಂದು 2 ಮಿನಿಟ್ಸು ನಾವು ಹಾಗೆ ಬಿಡೋಣ. ನಂತರ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಆಯಿಲು ನಾರ್ಮಲಾಗೆ ಜಾಸ್ತಿ ಏನು ಬೇಕಾಗಿರಲ್ಲ, ಸ್ವಲ್ಪ ಸಾಕು. ಬಾಳೆಕಾಯಿ ಬೇಗ ಬೇಯೋದ್ರಿಂದ ಆಯಿಲು ಅಷ್ಟು ಬೇಡ. ನೋಡಿ ಫ್ರೆಂಡ್ಸ್, ಆಯಿಲೆಲ್ಲ ಬಿಸಿಯಾಗಿದೆ. ನಾವು ಇವಾಗ ಒಂದೊಂದಾಗೆ ತೆಗೆದು ಅದನ್ನು ಫ್ರೈ ಮಾಡೋಣ. ಮೀನು ಫ್ರೈ ಹೆಂಗೆ ಬಿಡ್ತೀವಿ ಸೇಮ್ ಅದೇ ಥರನೇ ಬಾಳೆಕಾಯಿ ಫ್ರೈನ ಈ ಥರ ಬಿಟ್ಟರೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಒಂದು 10 ನಿಮಿಷ ಸಾಕು, ಆರಾಮಾಗಿ ಬೇಯುತ್ತೆ. ಮತ್ತು ಬಿಸಿಯಾಗಿ ತಿನ್ನಬೇಕು. ಇದನ್ನು ತಿನ್ನೋಕ್ಕೆ ಬೇಳೆ ಸಾರು, ತರಕಾರಿ ಸಾರು ಮತ್ತು ಹಾಗೆ ತಿನ್ಬೋದು. ಸೂಪರಾಗಿ ಬರುತ್ತೆ. ರಸಮ್ಗಂತೂ ಇನ್ನೂ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇದೆಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ಫ್ರೈ ಆಗಿ ಬಿಟ್ಟಿದ್ದೀನಿ. ಇದನ್ನು ಒಂದು 10 ನಿಮಿಷ ನಾವು ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, 10 ನಿಮಿಷ ಆಗಿದೆ. ಇದಕ್ಕೆ ನಾವು ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ. ಬಾಳೆಕಾಯಿ ಫ್ರೈ ಮಸಾಲೆ ಸೂಪರಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಬನ್ನಿ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ ಎಲ್ಲ ಫ್ರೆಂಡ್ಸ್ ಬಾಳೆಕಾಯಿ ಫ್ರೈ. ನೀವು ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.